ನಟ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಇವತ್ತಿನಿಂದ ಆರಂಭ ಆಗುತ್ತೆ. ಶೂಟಿಂಗ್ ಆರಂಭಕ್ಕೂ ಮುನ್ನ ತಾಯಿ ಚಾಮುಂಡಿಯ ದರ್ಶನವನ್ನ ನಟ ದರ್ಶನ್ ಪಡೆದುಕೊಂಡಿದ್ದಾರೆ. ಈಗಾಗಲೇ ಅತಿಥಿ ಗೃಹದಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನು ಒದಗಿಸಲಾಗಿದೆ. ದರ್ಶನ್ ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳ ಹಿಂಡು ಜಾಸ್ತಿ. ಹಾಗಾಗಿ ಒಂದು ಕಡೆ ಭದ್ರತೆಯನ್ನು ಒದಗಿಸಿದ್ರೆ ಮಗದೊಂದು ಕಡೆ ನಟ ದರ್ಶನ್ ಶೂಟಿಂಗು ಮುನ್ನ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನ ನಟ ದರ್ಶನ್ ಪಡೆದುಕೊಂಡಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದಿಂದ ನೇರ ಸರ್ಕಾರಿ ಅತಿಥಿ ಗೃಹಕ್ಕೆ ಆಗಮನ. 10 ತಿಂಗಳ ಬಳಿಕ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಟ ದರ್ಶನ್. ಡೆವಿಲ್ ಬಹುನಿರೀಕ್ಷಿತ ಸಿನಿಮಾ. ಆದರೆ ಈ ಶೂಟಿಂಗ್ ಯಾವಾಗಲೂ ಆಗಿ ಹೋಗಬೇಕಾಗಿತ್ತು. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ನಟ ದರ್ಶನ್ ಕಾನೂನಾತ್ಮಕ ತೊಡಕುಗಳಿಂದ ಜೈಲುವಾಸವನ್ನು ಅನುಭವಿಸಬೇಕಾಯಿತು. ನಂತರ ಜಾಮೀನಿನ ಮೇಲೆ ಹೊರಗೂ ಕೂಡ ಬರ್ತಾರೆ. ಇದೀಗ ಡೆವಿಲ್ ಚಿತ್ರದ ಶೂಟಿಂಗ್ ಶುರು ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಂತರ ಸರ್ಕಾರಿ ಅತಿಥಿ ಗೃಹಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ದರ್ಶನ್ ಅಂದಾಗ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಸಾರ್ವಜನಿಕರಿರ್ಬೋದು, ಅಭಿಮಾನಿಗಳಿರ್ಬೋದು, ಬೆಂಬಲಿಗರಿರ್ಬೋದು, ಬಹಳಷ್ಟು ಸಂಖ್ಯೆಯಲ್ಲಿ ನಟ ದರ್ಶನ್ರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ನೀಡುತ್ತಾರೆ. ಸುರೇಶ್, ಇವತ್ತು ನಟ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆರಂಭ ಆಗಬೇಕು. ಅದಕ್ಕೂ ಪೂರ್ವದಲ್ಲೇ ತಾಯಿ ಚಾಮುಂಡಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಯಾವಾಗ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದಿದ್ದು ಈಗ ಪೂರ್ಣಗೊಂಡಿದೆಯಾ? ಏನು ವಾಪಸ್ ತೆರಳಿದ್ದಾರಾ ಸರ್ಕಾರಿ ಅತಿಥಿ ಗೃಹಕ್ಕೆ? ಏನಿದೆ ಸದ್ಯದ ಅಪ್ಡೇಟ್ಸ್? ದಿವ್ಯಾ, ಖಂಡಿತ. ಅಂದ್ರೆ ಮೈಸೂರಿನಲ್ಲಿ ಕಳೆದ ಸಾಕಷ್ಟು ತಿಂಗಳುಗಳಿಂದ ದರ್ಶನ್ ಅವರು ಹಲವು ಶೂಟಿಂಗ್ ಗಳು ಆಗ್ಬೇಕಾಗಿತ್ತು. ಆದ್ರೆ ದರ್ಶನ್ ತಾತ್ಕಾಲಿಕವಾಗಿ ಅವರ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಶೂಟಿಂಗ್ ಗಳು ಕೂಡ ಆಗಿರ್ಲಿಲ್ಲ. ಆದ್ರೆ ಇದೀಗ 10 ತಿಂಗಳ ನಂತರದಲ್ಲಿ ದರ್ಶನ್ ಮತ್ತೆ ಶೂಟಿಂಗ್ ಅಖಾಡಕ್ಕೆ ಇಳಿದಿರುವಂತದ್ದು. ಪ್ರಮುಖವಾಗಿ ಮೈಸೂರಿನಲ್ಲಿ ಸರ್ಕಾರಿ ಅತಿಥಿ ಗೃಹ ಏನಿದೆ ನಜರ್ಬಾದ್ ನಲ್ಲಿ, ಅಲ್ಲಿ ಈಗಾಗಲೇ ಡೆವಿಲ್ ಶೂಟಿಂಗ್ ನ 2ನೇ ಹಂತದ ಒಂದು ಚಿತ್ರೀಕರಣ ಈಗಾಗಲೇ ಆಗ್ಬೇಕಾಗಿರುವಂತದ್ದು. ಆದ್ರೆ ಆ ಒಂದು ಸರ್ಕಾರಿ ಅತಿಥಿ ಗೃಹಕ್ಕೆ ಈಗಾಗಲೇ ನಾಕಾಬಂದಿಯನ್ನು ಕೂಡ ಸ್ವತಃ ಅಂದ್ರೆ ಖಾಸಗಿ ಬೌನ್ಸರ್ಗಳೇನಿದ್ರೆ ಎಲ್ಲರನ್ನು ಕೂಡ ಸುತ್ತುವರೆದಿರುವಂತದ್ದು. ರೀಸನ್ ಇಷ್ಟೇ, ಸಾಕಷ್ಟು ಅಭಿಮಾನಿಗಳಿರ್ತಾರೆ, ಬಂದು ಶೂಟಿಂಗ್ ಸಾಕಷ್ಟು ಸಮಸ್ಯೆಗಳಾಗತ್ತೆ. ಒಂದಷ್ಟು ಪ್ರೋಟೋಕಾಲ್ಗಳು ಕೂಡ ಇರುತ್ತೆ. ಅಂದ್ರೆ ಅಲ್ಲಿ ಯಾರು ಕೂಡ ಬರಬಾರ್ದು, ಶೂಟಿಂಗ್ ಸಾಕಷ್ಟು ಫೋಟೋಗಳು ವೈರಲ್ ಆಗಬಾರ್ದು, ವಿಡಿಯೋಗಳು ವೈರಲ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹಾಗಾಗಿ ಆ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಯಾವುದೇ ವಿಘ್ನಗಳು ಕೂಡ ಆಗ್ಬಾರ್ದು ಅಂತೇಳಿ ನಾಡದೇವಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಈಗ ಪೂಜೆ ಎಲ್ಲ ಮುಗಿಸಿ ತದನಂತರ ವಾಪಸ್ ಸರ್ಕಾರಿ ಅತಿಥಿ ಗೃಹಕ್ಕೆ ಈಗಾಗಲೇ ಶೂಟಿಂಗ್ ನಲ್ಲಿ ತೋರಿಸ್ಕೊಂಡಿರುವಂತದ್ದು. ಹಾಗಾಗಿ ಇಂದಿನಿಂದ ಡೆವಿಲ್ ಶೂಟಿಂಗ್ ಅಧಿಕೃತವಾಗಿ ಶುರುವಾಗ್ತಿರುವಂತದ್ದು. ದಿವ್ಯಾ, ಸುರೇಶ್, ಏನೇ ಆದರೂ ಚಿತ್ರನಟರು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕಾಗತ್ತೆ. ಈಗ ನಟ ದರ್ಶನ್ ಅಂದಾಗ ವೈದ್ಯಕೀಯ ಕಾರಣವನ್ನೇ ಕೊಟ್ಟು ಜಾಮೀನಿಂದ ಹೊರಗಡೆ ಬಂದಿರುವಂಥದ್ದು. ಸೊ ಶೂಟಿಂಗ್ನಲ್ಲಿ ಭಾಗಿಯಾಗಬೇಕು ಅಂದರೆ ದರ್ಶನ್ ಮಾಸ್ಕ್ ಇರೋ ಈ ಸ್ಟಂಟ್ಗಳು, ಫೈಟಿಂಗ್ ಸೀನ್ಗಳು ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಸೊ ಹ್ಯಾಗೆ ಕಾಣಿಸ್ತಾರೆ? ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸ್ತಾರಾ? ಆರೋಗ್ಯ ಸುಧಾರಿಸಿದೆ ಅಂತ ಅನಿಸುತ್ತಾ ಸುರೇಶ್? ಖಂಡಿತ. ಒಂದಷ್ಟು ರೀತಿಯಲ್ಲಿ ವೈದ್ಯರಿಂದ ಈಗಾಗಲೇ ಸಲಹೆ ಸೂಚನೆಗಳನ್ನು ಕೂಡ ಈಗಾಗಲೇ ಪಡ್ಕೊಂಡಿರುವಂತದ್ದು ದಿವ್ಯಾ. ಅದರ ಜೊತೆಗೆ ಒಂದಷ್ಟು ಫೈಟ್ ಸೀನ್ ಗಳನ್ನ ಏನಿದೆ ಅದನ್ನ ಈಗಾಗಲೇ ಸ್ಟೆಂಟ್ ಗಳನ್ನ ಪ್ರಮುಖವಾಗಿ ಸಾಕಷ್ಟು ಸ್ಟೆಂಟ್ ಗಳನ್ನ ಹಾಕ್ಬೇಕಾಗತ್ತೆ. ಜೊತೆಗೆ ಒಂದಷ್ಟು ಫೈಟ್ ಗಳನ್ನ ತೀವ್ರ ನಿಗಾವನ್ನ ವಹಿಸಿ ಮಾಡ್ಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಹೈ ರಿಸ್ಕ್ ಅಲ್ಲಿ ಇರುವಂತ ಕೆಲವೊಂದು ಫೈಟ್ ಗಳನ್ನ ಮಾಡಬೇಡಿ ಅನ್ನೋ ಸೂಚನೆ ಮೇರೆಗೆ ಕೆಲವೊಂದು ಚಿತ್ರೀಕರಣಗಳನ್ನ ಮಾತ್ರ ಈಗಾಗಲೇ ಮಾಡ್ಕೊತಾ ಇದ್ದಾರೆ. ಇದಾದ ನಂತರದಲ್ಲಿ ಮತ್ತೊಂದು ಪೋರ್ಷನ್ ಬರುವಂತ ಸಂದರ್ಭದಲ್ಲಿ ಈ ಒಂದು ಆಪರೇಷನ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಇರುವಂತಷ್ಟು ಸಣ್ಣ ಪುಟ್ಟ ಒಂದು ಶೂಟಿಂಗ್ ಗಳೇನಿದೆ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು 2ನೇ ಹಂತದ ಶೂಟಿಂಗ್ ಗಳು ಕೂಡ ಪ್ರಾರಂಭ ಆಗ್ತಿರುವಂತದ್ದು. ದಿವ್ಯಾ, ಸುರೇಶ್, ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಚಿತ್ರತಂಡದವರ ಜೊತೆಗೆ ಬಂದಿದ್ರೆ ಕುಟುಂಬಸ್ಥರು ಯಾರಾದ್ರೂ ಕಂಡು ಬಂದ್ರ ಅಲ್ಲಿ? ಸದ್ಯಕ್ಕೆ ಕುಟುಂಬಸ್ಥರು ಯಾರು ಕೂಡ ಇರ್ಲಿಲ್ಲ ದಿವ್ಯಾ. ಯಾಕಂದ್ರೆ ಶೂಟಿಂಗ್ ಸ್ಪಾಟ್ ನಲ್ಲಿ ಪ್ರಮುಖವಾಗಿ ದರ್ಶನ್ ಅವರು ಮತ್ತೆ ಅವರ ಆಪ್ತ ಸ್ನೇಹಿತರುಗಳು ಮಾತ್ರ ಈಗಾಗಲೇ ಬಂದಂತದ್ದು. ಶೂಟಿಂಗ್ ಸೆಟ್ ನಲ್ಲಿ ಇದ್ದಂತ ಕೆಲವರು ಕೂಡ ಮಾತ್ರ ಭೇಟಿಯನ್ನ ಕೊಟ್ಟಿದ್ರು. ಅದರ ಹೊರತುಪಡಿಸಿದಂತೆ ಬೇರೆ ಯಾರು ಕೂಡ ಇರ್ಲಿಲ್ಲ. ಅಂದ್ರೆ ಶೂಟಿಂಗ್ ಅನ್ನೋ ಸ್ಪಾಟ್ ನ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಯಾರು ಕೂಡ ಈಗ ಬಂದಿಲ್ಲ. ಅದರ ಜೊತೆಗೆ ಈಗಷ್ಟು ಒಂದಷ್ಟು ಸರ್ಕಲ್ ಅನ್ನು ಕೂಡ ಈಗಾಗಲೇ ಕೆಲವರನ್ನ ಮಾತ್ರ ಈಗಾಗಲೇ ಬಿಟ್ಕೊಳ್ಳೋದಕ್ಕೆ ದರ್ಶನ್ ಅವರು ಕೂಡ ತೀರ್ಮಾನ ಮಾಡ್ಕೊಂಡಿರುವಂತದ್ದು. ಅವರ ಪತ್ನಿ ಆಗಿರ್ಬೋದು, ದಿನಕರ್ ಆಗಿರ್ಬೋದು, ಇವರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಪ್ರಮುಖವಾಗಿ ಹಿಂದೆ ಇದ್ದಂತ ಮ್ಯಾನೇಜರ್ ಆಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ದರ್ಶನ್ ಈಗಾಗಲೇ ದೂರ ಇಟ್ಟಿರುವಂತದ್ದು. ಹಾಗಾಗಿ ಈಗ ಪ್ರಮುಖವಾಗಿ
ಕೆಲವು ಕುಟುಂಬಸ್ಥರುಗಳು ಮಾತ್ರ ಅವರ ಒಂದು ಸರ್ಕಲ್ ನಲ್ಲಿದ್ದಾರೆ. ಆದ್ರೆ ಇವತ್ತಿನ ಶೂಟಿಂಗ್ ನ ಸಂದರ್ಭದಲ್ಲಿ ಕೇವಲ ದರ್ಶನ್ ಅವರು ಮಾತ್ರ ಈಗಾಗಲೇ ಭೇಟಿಯನ್ನ ಕೊಟ್ಟು ದರ್ಶನ ಪಡ್ಕೊಂಡಿರುವಂತದ್ದು. ದಿವ್ಯಾ, ದರ್ಶನ್ ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ. ಈ ನಿಟ್ಟಿನಲ್ಲಿ ಈಗ ಶೂಟಿಂಗ್ ಸ್ಪಾಟ್ ಇರ್ಬೋದು ಅಥವಾ ಉಳ್ಕೊಳ್ಳುವಂತಹ ಅತಿಥಿ ಗೃಹ ಇರ್ಬೋದು, ಇಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸುರೇಶ್? ಪ್ರಮುಖವಾಗಿ ಈ ಶೂಟಿಂಗ್ ನಿಂದ ಈಗಾಗಲೇ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ದಿವ್ಯಾ. ಅಂದ್ರೆ ಇಂತಿಷ್ಟು ಪೊಲೀಸರನ್ನ ಬೇಕು, ಜೊತೆಗೆ ಖಾಸಗಿ ಬೌನ್ಸರ್ ಗಳನ್ನು ಕೂಡ ಹಾಕೊಂಡಿರುವಂತದ್ದು. ಹಾಗಾಗಿ ಅಭಿಮಾನಿಗಳಿಗೆ ಈಗಾಗಲೇ ಪ್ರಮುಖವಾಗಿ ದರ್ಶನ್ ಅವರು ಹೇಳಿರುವಂತದ್ದು ಈ ರೀತಿಯಾಗಿ ಅಂದ್ರೆ ವೆಹಿಕಲ್ ಹಿಂದೆ ಬರುವಂತದ್ದು, ಮೂವ್ ಆಗುವಂತ ಸಂದರ್ಭದಲ್ಲಿ ಬರುವಂತದ್ದು ಅಥವಾ ಅತಿಥಿ ಗೃಹದ ಹತ್ರ ಬರುವಂತದ್ದು, ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಸದ್ಯಕ್ಕೆ ಕಡಿವಾಣ ಬಿದ್ದಿರುವಂತದ್ದು. ಹಾಗಾಗಿ ಪೊಲೀಸ್ ಸರ್ಪಗಾವಲಿನಲ್ಲಿ ಈಗಾಗಲೇ ಶೂಟಿಂಗ್ ಕೂಡ ನಡೀತಾ ಇದೆ. ಮತ್ತೆ ಖಾಸಗಿ ಬೌನ್ಸರ್ ಗಳನ್ನು ಕೂಡ ಹೆಚ್ಚಿನದಾಗಿ ಅವರ ಅಭಿಮಾನಿಗಳನ್ನ ಅವಾಯ್ಡ್ ಮಾಡೋದಕ್ಕೆ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.